ಹಾಯ್ ಎವ್ರಿವನ್, ವೆಲ್ಕಮ್ ಟು ದ ಎನ್ ಮೀಟ್ ಯುವರ್ ಚಾನಲ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾವು ಹೋಗಿದ್ದು ಒಡನಬೈಲು ಪದ್ಮಾವತಿ ದೇವಸ್ಥಾನಕ್ಕೆ. ಇದಿರೋದು ಶಿವಮೊಗ್ಗ ಡಿಸ್ಟಿಕ್ ಸಾಗರ ತಾಲೂಕು, ನಿಯರ್ ಬೈ ಜೋಗ್ ಫಾಲ್ಸ್ ಹತ್ರ. ನೋಡಿ, ಇಲ್ಲಿಯ ವಿಶೇಷತೆನೆ ಬಳೆ ಹರಕೆ ಮಾಡ್ಕೊಳ್ಳೋದು. ಅದರಿಂದನೇ ಬಳೆ ಪದ್ಮಾವತಿ ಅನ್ನೋ ಒಂದು ಹೆಸರೇ ಆಗಿದೆ. ಹೌದು ನೋಡಿ, ಇಲ್ಲಿ ಮಕ್ಕಳಾಗ್ತಿಲ್ವಾ ಅಥವಾ ಮದುವೆ ಆಗ್ತಿಲ್ವಾ, ಇಲ್ಲಿಗೆ ಹೋಗಿ ನಿಮ್ಮ ಬಳೆ ಹರಕೆ ಮಾಡಿಕೊಳ್ಳುವುದರಿಂದ ನೀವು ಅಂದುಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋ ಒಂದು ನಂಬಿಕೆ ಜನರಲ್ಲಿ ಇದೆ. ಇಲ್ಲಿ 108 ಬಳೆ ಅಥವಾ 1008 ಬಳೆ ಒಪ್ಪಿಸುವಂಥದ್ದು, ಹರಕೆ ಮಾಡ್ಕೋಬೇಕು. ಅಂದ್ರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೋಬಹುದು. ನೋಡಿ, ಕೆಲವರು ಮಕ್ಕಳ ಆದ್ಮೇಲೆ ಹರಕೆ ಒಪ್ಸೋದಕ್ಕೆ ಬಂದಾಗ ಮಗುವಿನಷ್ಟು ತೂಕದಷ್ಟು ಕೂಡ ಬಳೆನ ಒಪ್ಸೋವಂತ ಒಂದು ಹರಕೆ ಕೂಡ ಇಲ್ಲಿದೆ. ನಿಮ್ಮ ಅನುಕೂಲಕ್ಕೆ ನೀವು ಒಪ್ಪಿಸ್ಬೋದು. ನೋಡಿ, ಇಲ್ಲಿ ಭಕ್ತಾದಿಗಳು ಕೂಡ ಎಷ್ಟು ಜನ ಬಂದರೆ ನೋಡಿ, ಇಲ್ಲಿ ಅಮ್ಮನವ್ರ ಎದುರುಗಡೆನೆ ನಮ್ಮನ್ನ ಕೂರಿಸ್ತಾರೆ. ನಮ್ಮ ಏನು ಸಮಸ್ಯೆ ಇದೆ, ನಾವೇನು ಹರಕೆ ಹೊತ್ಕೋಬೇಕು ಅಂತ ಬಂದಿದೀವಿ ಅಂತ ನಾವು ಅವ್ರಿಗೆ ಹೇಳಿದಾಗ ಅವ್ರು ಅದನ್ನ ಹೇಳಿ ನಾವು ಹರಕೆನ ಹೊತ್ಕೊಂಡು ಬರುವಂತದ್ದು. ನೋಡಿ ನೀವೇನೆ. ದಾಂಪತ್ಯ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಮಕ್ಕಳ ಆರೋಗ್ಯದ ರಕ್ಷಣೆ, ಮಕ್ಕಳ ವಿದ್ಯಾಭ್ಯಾಸದ ರಕ್ಷಣೆ, ಯಜಮಾನ ಪಾತ್ರದ ರಕ್ಷಣೆ. ನೋಡಿ, ಇಲ್ಲಿ ನಿಮ್ಗೆ ಆರೋಗ್ಯ ಸಮಸ್ಯೆ ಇದ್ರೆ ಅಥವಾ ಮನೆ ಕಟ್ಟಕ್ ಆಗ್ತಿಲ್ಲ ಅಥವಾ ಏನೇ ಸಮಸ್ಯೆ ಇದ್ರೂ ಇಲ್ಲಿ ಬಂದು ಬಳೆ ಹರಕೆ ಮಾಡ್ಕೊಳ್ಳೋದ್ರಿಂದ ನೀವು ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಆದ್ರೆ ಆದಷ್ಟು ಹೆಚ್ಚಾಗಿ ಬರೋದು ಇಲ್ಲಿ ಮಕ್ಕಳಾಗದೇ ಇದ್ದವರು ಅಥವಾ ಮದುವೆ ಆಗದೆ ಇದ್ದವರು ಹೆಚ್ಚಾಗಿ ಬರುವಂತದ್ದು ಇಲ್ಲಿ ಭಕ್ತಾದಿಗಳು. ನೋಡಿ, ಇಲ್ಲೇನೆ ಎಕ್ಸಿಟ್ ಆಗುವಂಥದ್ದು. ನಾವು ಒಳಗಡೆಯಿಂದ ಬಂದಲ್ವಾ, ಇವಾಗ ಎಕ್ಸಿಟ್ ಆಗೋದು ಇಲ್ಲೇ. ನೋಡಿ, ನಾವು ಇಲ್ಲೇ ಬರ್ತಾ ಇರೋದು ಇವಾಗ. ನೋಡಿ, ಇಲ್ಲೂ ಕೂಡ ಒಂದು ಚಿಕ್ಕದಾಗಿರುವಂತ ಒಂದು ದೇವರನ್ನ ಮಾಡಿದ್ದಾರೆ. ನೋಡಿ, ನೋಡಿದ್ರಲ್ವಾ? ನೋಡಿ, ನಾವು ಕೂಡ ಇಲ್ಲಿ ಪ್ರದಕ್ಷಿಣೆ ಹಾಕಿ ಬಂದ್ವಿ. ಹಾಗೆ ನೋಡಿ, ಈ ಅಮ್ಮನವರ ಹಿಂಭಾಗದಲ್ಲಿ ಲಕ್ಕಿ ವೃಕ್ಷ ಅಂತ ಇದೆ. ನೋಡಿ, ಅಮ್ಮನವರ ಲಕ್ಕಿ ವೃಕ್ಷ ಅಂತ. ಪ್ರತಿಯೊಬ್ಬ ಭಕ್ತರು ಬಂದವರು ಇಲ್ಲಿ ಪ್ರದಕ್ಷಿಣೆ ಹಾಕಿನೇ ಹೋಗ್ತಾರೆ. ನೋಡಿ, ನೋಡಿದ್ರಲ್ವಾ? ಲಕ್ಕಿ ವೃಕ್ಷ. ನೋಡಿ, ತುಂಬಾ ಜನ ಭಕ್ತರು ಕೂಡ ನೋಡಿ ಇಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ನೋಡಿ, ಹಾಗೆ ಇದರ ಹಿಂಭಾಗದಲ್ಲಿ ನಾಗಬನ ಅಂತ ನೋಡಿ, ಇಲ್ಲಿ ಕಲ್ಲುಗಳೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾಗಬನ ಅಂತ ನೋಡಿ, ನಾಗಪ್ಪನ ಕಲ್ಲುಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದರ ವಿಶೇಷತೆ ಮತ್ತೊಂದಿದೆ. ನೋಡಿ, ಇಲ್ಲಿಗೆ ಬಂದ್ರೆ ನಿಮ್ಗೆ ಎಲ್ಲಾ ತರ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ನಾಗಸ್ಥಳ ಇದೆ, ಮುಕ್ತಿ ನಾಗ ಅಂತ. 7 ಹೆಡೆ ಇರುವಂತಹ ನಾಗಪ್ಪ ಇದ್ದಾರೆ ಇಲ್ಲಿ. ನಾಗದೋಷ ಏನಾದ್ರು ಇದ್ರೆ ಅಥವಾ ಕುಜ ದೋಷ ಅಥವಾ ಕಾಳಸರ್ಪ ದೋಷ ಏನಾದ್ರು ಇದ್ರೆ ಇಲ್ಲಿಗೆ ಬಂದು ನೀವು 108 ಬಾರಿ ಪ್ರದಕ್ಷಿಣೆ ಹಾಕ್ಸಿ ನಿಮ್ಮ ಕೈಯಾರೆ ಮುಟ್ಟಿಸಿ ಕ್ಷೀರಾಭಿಷೇಕ ಮಾಡಿಸ್ತಾರೆ. ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ದೇನೆ ನಿಮ್ಮ ಕೈಯಲ್ಲೇ ಕ್ಷೀರಾಭಿಷೇಕ ಮಾಡಿಸ್ತಾರೆ. ಹಾಗೆ ಇಲ್ಲಿ ಒಂದು ವಾರ ಮುಂಚಿತವಾಗಿನೇ ನೀವು ಶುದ್ಧವಾಗಿರ್ಬೇಕು. ಅಂದ್ರೆ ಯಾವುದೇ ತರದ ಅನ್ಯಾಹಾರ ಆಗಿರ್ಲಿ ಅಥವಾ ಮಾಂಸಾಹಾರ ಆಗಿರ್ಲಿ ಅಥವಾ ಮುಡ್ಚಟ್ಟಾಗಿರ್ಲಿ ಆಗಿರ್ಬಾರ್ದು. ಶುದ್ಧವಾಗಿ ನೀವು ಬಂದು ಅಭಿಷೇಕ ಮಾಡ್ಬೇಕು. ಹಾಗೆ ನೀವು ಬರೋದಕ್ಕೂ ಮುಂಚೆನೆ ಇಲ್ಲಿ ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಬರ್ಬೇಕು. ಈ ನಾಗದೋಷ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಮತ್ತೆ ಅಭಿಷೇಕ ಮಾಡಿಸೋದಕ್ಕೆ ಮುಂಚಿತವಾಗಿನೇ ಬುಕ್ಕಿಂಗ್ ಮಾಡ್ಕೊಂಡೇ ಬರುವಂತದ್ದು ಇಲ್ಲಿಯ ಒಂದು ವ್ಯವಸ್ಥೆ ಇದೆ. ಇದೇ ನೋಡಿ ಮುಕ್ತಿ ನಾಗ ಅಂದ್ರೆ 7 ಹೆಡೆ ಇರುವಂತಹ ನಾಗಪ್ಪ. ಇಲ್ಲಿ ನಿಮ್ಮ ಕೈಯಾರೆ ನೀವೇ ಬಂದು ಸ್ವತಃ ಕ್ಷೀರಾಭಿಷೇಕ ಮಾಡಿದ್ರೆ ನಿಮ್ಮ ದೋಷ ನಿಮ್ಮ ಕೈಯಿಂದನೇ ಹೋಗುತ್ತೆ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ ಇಲ್ಲಿ. ಇಲ್ಲಿಯ ನಂಬಿಕೆ ತುಂಬಾ ಚೆನ್ನಾಗಿದೆ. ಹಾಗೆ ನಮಗೂ ಕೂಡ ಸ್ಯಾಟಿಸ್ಫೈ ಆಗುತ್ತೆ ಅಲ್ವಾ? ನೋಡಿ, ಹಾಗೆ ಇಲ್ಲಿ ನವಗ್ರಹ ಕೂಡ ಇದೆ, ಕಲ್ಲಿನಿಂದ ಮಾಡಿದ್ದಾರೆ. ನವಗ್ರಹ ಮಂಟಪ ನೋಡಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ತುಲಾಭಾರ ಮಾಡಿಸೋರು ಕೂಡ ಮಾಡಿಸ್ಬೋದು. ಹರಕೆ ಹೊತ್ಕೊಂಡಿದ್ರೆ ಅಥವಾ ನೀವೇನಾದ್ರೂ ಮಾಡಿಸ್ಬೇಕು ಅಂತ ಇದ್ರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ತುಲಾಭಾರ ಕೂಡ ಮಾಡಿಸ್ಬೋದು. ನೋಡಿ ಇಲ್ಲಿ. ಹಾಗೆ ಇಲ್ಲಿ ದೇವಸ್ಥಾನದ ಒಳಗಡೆನೆ ಕಚೇರಿ ಇದೆ. ಇಲ್ಲೇ ಸೇವಾ ಚೀಟಿಗಳನ್ನೆಲ್ಲ ತಗೊಳ್ಳೋದು. ನಿಮ್ಗೆ ಏನೇ ಇನ್ಫಾರ್ಮೇಶನ್ ಬೇಕಂದ್ರೂ ಇಲ್ಲಿ ನಿಮ್ಗೆ ಕೊಡ್ತಾರೆ. ಸೊ ಇಲ್ಲೇ ನೀವು ಇನ್ಫಾರ್ಮೇಶನ್ ತಗೋಬಹುದು. ಹಾಗೆ ಸೇವಾ ಚೀಟಿಗಳು ಕೂಡ ಇಲ್ಲಿ ದೊರೆಯುತ್ತೆ. ನೋಡಿ, ಇಲ್ಲಿ ಭಕ್ತಾದಿಗಳ ಉಡುಪಿಗೂ ಕೂಡ ಕಡ್ಡಾಯ ಇದೆ. ನೋಡಿ, ಈ ತರನೇ ಹಾಕೋ ಬರ್ಬೇಕು ಅಂತ. ಹಾಗೆ ನೋಡಿ, ಸೇವಾ ವಿವರ ಕೂಡ ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ. ನೋಡಿ, ನಿಮ್ಗೆ ಯಾವ್ಯಾವ್ದು ಸೇವೆ ಮಾಡಿಸ್ಬೇಕು ಇದೆಲ್ಲ ಲಿಸ್ಟ್ ಇದೆ. ಸೊ ಇದನ್ನ ನೋಡಿ ನೀವು ಅಲ್ಲಿ ತಗೋಬಹುದು. ಹಾಗೆ ಶ್ರೀ ಬಳೆ ಪದ್ಮಾವತಿ ಅಮ್ಮನವರ ಸನ್ನಿಧಿ ಮೂಲ ಸ್ಥಳ ಇದೆ. ಬನ್ನಿ, ಅಲ್ಲಿಗೆ ನಾನು ಇವಾಗ ಹೋಗ್ತಾ ಇದ್ದೀನಿ. ನೋಡಿ, ಇದೇ ಮೂಲ ಸ್ಥಳಕ್ಕೆ ಹೋಗುವಂತ ಹಾದಿ.
ನೋಡಿ, ನೀವು ಹರಕೆ ಏನಾದ್ರೂ ಒಪ್ಸೋದಾದ್ರೆ ನೀವು ಇದೇ ಮೂಲ ಸ್ಥಳಕ್ಕೆ ಹೋಗಿ ನಿಮ್ಮ ಬಳೆನ ಹರಕೆನ ಒಪ್ಪಿಸ್ಬೇಕು ಅಂತ ಇಲ್ಲಿಯ ಒಂದು ನಂಬಿಕೆ ಇದೆ ನೋಡಿ. ನಾವಿವಾಗ ಹೋಗ್ತಿರೋದು ಅದೇ ಮೂಲ ಸ್ಥಳಕ್ಕೆನೆ, ಅಮ್ಮನವರ ಮೂಲ ಸ್ಥಳ ನೋಡಿ. ನೋಡಿ, ಇದೇನೆ ಪದ್ಮಾವತಿ ದೇವಿಯ ಮೂಲ ಸ್ಥಳ. ಇದು ಪಂಚಮುಖವಾಗಿರುವಂತಹ ಪದ್ಮಾವತಿ ದೇವಿ ಇಲ್ಲಿ ಇರುವಂತದ್ದು ನೋಡಿ. ಇದು ಪಶ್ಚಿಮಾಭಿಮುಖವಾಗಿರುವಂತಹ ಪದ್ಮಾವತಿ ದೇವಿ ನಾವಿವಾಗ ನೋಡ್ತಿರುವಂತದ್ದು. ಪಶ್ಚಿಮಾಭಿಮುಖವಾಗಿರುವಂತಹ ಪದ್ಮಾವತಿ ದೇವಿ ನೋಡಿ. ಆ ತಾಯಿ ಹೇಗೆ ಕಂಗೊಳಿಸಿದಳೆ ನೋಡಿ ಅಲ್ವಾ. ನೋಡಿ, ನಿಮ್ಗೆ ಯಾವುದೇ ತರದ ಭಕ್ತರಿಗೆ ಏನೇ ನಿಮ್ಗೆ ಇನ್ಫಾರ್ಮೇಶನ್ ಬೇಕಂದ್ರೂ ನೋಡಿ, ಈ ತರ ಎಲ್ಲಾ ಸೂಚನೆಗಳು ಕೊಟ್ಟಿದ್ದಾರೆ. ನೀವು ಇದನ್ನ ನೋಡ್ಕೊಂಡು ಬರ್ಬಹುದು. ನೋಡಿ, ಇದು ಪೂರ್ವಾಭಿಮುಖವಾಗಿರುವಂತ ಪದ್ಮಾವತಿ ದೇವಿ. ಇದೇ ನೋಡಿ ಮೂಲ ಸ್ಥಳ, ಪದ್ಮಾವತಿ ತಾಯಿಯ ಮೂಲ ಸ್ಥಳ. ಬಳೆ ಪದ್ಮಾವತಿ ಅಂತಾನೆ ಕರಿಬಹುದು ನೋಡಿ. ನೋಡಿ, ಆ ತಾಯಿಯ ಹಿಂದೆ ಬಳೆಗಳು ನೋಡಿ ಹೇಗೆ ಕಾಣಿಸ್ತಾ ಇದೆ ಅಲ್ವಾ. ಆ ತಾಯಿ ಕೂಡ ಹೇಗೆ ಕಂಗೊಳಿಸ್ತಾ ಇದಾರೆ ನೋಡಿ. ಪ್ರತಿಯೊಬ್ರು ಬಂದು ಬಳೆನ ಹರಕೆನ ಒಪ್ಸೋದು ಇಲ್ಲೇ ನೋಡಿ. ಆ ಹುತ್ತ ಕೂಡ ಫುಲ್ಲು ಮುಚ್ಕೊಬಿಟ್ಟಿದೆ ಅಲ್ವಾ ಬಳೆಯಿಂದ. ನೋಡಿ ಎಷ್ಟು ಜನರ ಹರಕೆ ಇದೆ ಅಂತ ನೋಡಿ. ಆ ತಾಯಿ ನಡೆಸ್ಕೊಟ್ಟಿದ್ದಾರೆ ಅಂತಾನೆ ಇಲ್ಲಿ ಒಂದು ನಂಬಿಕೆ ಇದೆ. ಹಾಗೆ ಇಲ್ಲಿ ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಕ್ಷೇತ್ರ ಫಲ ಅಂತ ನೋಡಿ. ಹಾಗೆ ಸಂಪತ್ತನಾಗ ಅಂತ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ. ಹಾಗೆ ಮಾಸ್ತಿ ಅಂತಾನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಎಲ್ಲಾ ದೇವತೆಗಳು ಇದ್ದಾರೆ ಇಲ್ಲಿ, ದೇವರು ದೇವತೆಗಳು ಎಲ್ಲರೂ ಇದ್ದಾರೆ ನೋಡಿ. ಯಕ್ಷಿ ಅಂತಾನು ಇದೆ ನೋಡಿ ಇಲ್ಲಿ, ಅದನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ. ಹಾಗೆ ಚೌಡಿ ಅಂತಾನು ಇದೆ ನೋಡಿ, ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ. ನೋಡಿ, ಹಾಗೆ ಮುಂದೆ ಬಂದ್ರೆ ಭೂತರಾಜ ಸನ್ನಿಧಿ ಅಂತ ಇದೆ. ಇದರ ವಿಶೇಷತೆನೂ ತುಂಬಾನೇ ಇದೆ ನೋಡಿ. ಏನಂದ್ರೆ ಇಲ್ಲಿ ನೀವು ಏನೇ ಜಾಗದ ಸಮಸ್ಯೆ ಇದ್ರೆ, ಅಂದ್ರೆ ಹಣಕಾಸಿನ ಸಮಸ್ಯೆ ಅಥವಾ ನಿಮ್ದೇನೇ ಆಸ್ತಿ ಸಮಸ್ಯೆಗಳಿದ್ರೆ ಅಥವಾ ಯಾರಾದ್ರೂ ನೀವು ಮೋಸ ಹೋಗಿದ್ರೆ, ಆ ತರ ಏನಾದ್ರು ಇದ್ರೆ ನೀವು ಒಂದು ಚೀಟಿನಲ್ಲಿ ಬರೆದ್ಬಿಟ್ಟು ನೀವು ಹರಕೆ ಚೀಟಿನ ಇಲ್ಲಿ ಹಾಕೋದ್ರಿಂದ ನೀವು ಹರಕೆ ಹೊತ್ಕೊಂಡಿರುವಂತದನ್ನ ಆಗುತ್ತೆ ಅನ್ನೋ ಒಂದು ನಂಬಿಕೆ ಈ ಜನರಲ್ಲಿ ಇದೆ ನೋಡಿ. ಎಷ್ಟು ಜನ ಬಂದು ಚೀಟಿ ಹಾಕ್ತದ ನೋಡಿ. ನೋಡಿ, ಇಲ್ಲಿ ಹರಕೆ ಒಪ್ಸೋದೆ ಕುಂಬಳಕಾಯಿ ಕೊಟ್ಟು ಇಲ್ಲ ತ್ರಿಶೂಲವನ್ನ ಕೊಟ್ಟು ಹರಕೆನ ಒಪ್ಪಿಸ್ತಾರೆ. ಅಂದ್ರೆ ಅವರವರ ಅನುಕೂಲಕ್ಕೆ ತಕ್ಕಂತ ನೀವು ಕೊಟ್ಬಿಟ್ಟು ಒಪ್ಪಿಸ್ಬೋದು ನೋಡಿ. ಭೂತರಾಜ ಹತ್ರ ಬಂದ್ರೆ ನೀವು ಯಾವುದೇ ಆಸ್ತಿ ವಿವಾದ ಇದ್ರೂ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ನೋಡಿ. ನೋಡಿ, ಮಾಟ ಮಂತ್ರ ಮಾಡಿಸಿದ್ರು ಈ ಸನ್ನಿಧಿಗೆ ಬಂದು ಚೀಟಿ ಬರೆದು ಹಾಕಿ ನೀವು ಹರಕೆ ಹೊತ್ಕೊಂಡ್ರೆ ಅದು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ನೋಡಿ. ಇದೇ ನೋಡಿ ಆ ಚೀಟಿ ಹುಂಡಿ ಕೂಡ ನೋಡಿ. ತುಂಬಾ ಜನ ತ್ರಿಶೂಲ ಕೂಡ ಒಪ್ಸಿದ್ದಾರೆ ನೋಡಿ. ನೋಡಿ, ಇಲ್ಲೇ ಇದೆ ನೋಡಿ, ಹರಕೆ ರೂಪದಲ್ಲಿ ಸ್ವೀಕರಿಸಲಾದ ಕುಂಬಳಕಾಯಿ ತ್ರಿಶೂಲಗಳು ಅಂತ ನೋಡಿ. ಕುಂಬಳಕಾಯಿ ಕೂಡ ಇಲ್ಲೇ ಇದೆ ಅಲ್ವಾ. ನೋಡಿ, ಈ ದೇವಸ್ಥಾನಕ್ಕೆ ಬಂದ್ರೆ ನಿಮ್ಮ ಸಮಸ್ಯೆಗಳೆಲ್ಲದೂ ಕೂಡ ಪರಿಹಾರ ಆಗುತ್ತೆ ಅಂತಾನೆ ಹೇಳ್ಬೋದಲ್ವಾ. ಹೌದು, ಅಷ್ಟು ಶಕ್ತಿ ಇದೆ ಈ ತಾಯಿ ಹತ್ರ ಅಂತ ಹೇಳ್ತಾರೆ ನೋಡಿ. ಎಲ್ಲರೂ ಕೂಡ ಅಷ್ಟು ನಂಬಿಕೆ ಇದೆ ಈ ತಾಯಿ ಹತ್ರ, ಮತ್ತೆ ಈ ಭೂತರಾಜನ ಹತ್ರ ಅಷ್ಟು ನಂಬಿಕೆ ಇದ್ದು ಬರ್ತಾರೆ ನೋಡಿ. ಹಾಗೆ ನಾವು ಇವಾಗ ವಾಪಸ್ಸು ದೇವಸ್ಥಾನದ ಕಡೆ ಹೊರಟಿದ್ವಿ. ಹೋಗ್ಬೇಕಾದ್ರೆ ನೋಡಿ, ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಕೂಡ ಏನೋ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇದು ಯಾವ್ದೇ ತರ ಬೋರ್ಡ್ ಕೂಡ ಹಾಕಿಲ್ಲ ಯಾವ ದೇವ್ರು ಅಂತ, ಸೊ ನಮಗೂ ಗೊತ್ತಿಲ್ಲ ಇದ್ರ ಬಗ್ಗೆ. ಹಾಗೆ ಬಂದಂತ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಕೂಡ ಇರುತ್ತೆ. ಅಂದ್ರೆ ಬೆಳಗ್ಗೆ ತಿಂಡಿ ಕೂಡ ಇರುತ್ತೆ, ಮತ್ತೆ ಮಧ್ಯಾಹ್ನ ಅನ್ನ ಪ್ರಸಾದ ಕೂಡ ಇರುತ್ತೆ ನೋಡಿ. ಇದೆ ನೋಡಿ ಭೋಜನಾಲಯ, ಇಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ಇರುತ್ತೆ ನೋಡಿ. ಇಲ್ಲಿ ಒಳಗಡೆ ಹೋದ್ರೆ ಇಲ್ಲೇನೆ ನಿಮ್ಗೆ ಊಟ ಹಾಕ್ಸ್ಕೊಂಡು ಬರ್ಬೋದು. ಅಂದ್ರೆ ತಟ್ಟೆ ಕೊಡ್ತಾರೆ, ಅಲ್ಲೇನೆ ನೀವು ಊಟ ಹಾಕ್ಸ್ಕೊಂಡು ಊಟ ಮಾಡಿದ ನಂತರ ನೀವೇ ತಟ್ಟೆನ ತೊಳೆದ್ಬಿಟ್ಟು ಬರುವಂತದ್ದು ನೋಡಿ. ನೋಡಿ, ಹೊರಗಡೆ ಎಲ್ಲ ಎಷ್ಟೊಂದ್ ಜನ ಕೂತಿದ್ದಾರೆ ಅಲ್ವಾ ಊಟಕ್ಕೆ ಕೂಡ. ನೋಡಿ, ಟೈಮಿಂಗ್ಸ್ ಕೂಡ ಹಾಕಿದ್ದಾರೆ ನೋಡಿ, ಪ್ರಸಾದ ಭೋಜನಾಲಯದ ಸಮಯ.
ನೋಡಿ ನಾವು ಕೂಡ ಇಲ್ಲಿ ಒಳಗಡೆ ಪ್ರಸಾದವನ್ನ ಮುಗಿಸ್ಕೊಂಡು ತುಂಬಾನೇ ಚೆನ್ನಾಗಿತ್ತು. ನೋಡಿ ದೇವರ ಪ್ರಸಾದ ಹೇಗೆ ಇರ್ಲಿ, ಯಾವ ತರನೇ ಇರ್ಲಿ, ಎಷ್ಟು ಇಷ್ಟ ಆಗುತ್ತೆ ಅಲ್ವಾ? ಮಕ್ಕಳಿಂದ ದೊಡ್ಡೋರವರೆಗೂ ಊಟ ಮಾಡ್ತಾರೆ ಅಲ್ವಾ? ತುಂಬಾನೇ ಇಷ್ಟ ಆಗಿತ್ತು. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ನೋಡಿ ಈ ದೇವಸ್ಥಾನದಿಂದ ಹೋಗೋವಾಗ ಇವಾಗ ನಮ್ಗೆ ಜೋಗ್ ಫಾಲ್ಸ್ ಸಿಗುತ್ತೆ. ಹಾಗೆ ಅದಕ್ಕೂ ಕೂಡ ನಾವು ವಿಸಿಟ್ ಕೊಟ್ಟಿದ್ವಿ. ನೋಡಿ ಇಲ್ಲಿ ರಾಜ ರಾಣಿ ರೋರರ್ ರಾಕೆಟ್. ನಾನು ಕೂಡ ಚೈಲ್ಡ್ಹುಡ್ ಅಲ್ಲಿ ನೋಡಿರುವಂತದ್ದು. ಇವಾಗ ನಾನು ಇತ್ತೀಚೆಗೆ ನೋಡಿರ್ಲಿಲ್ಲ. ನಮ್ಮ ಊರಿಗೆ ಹತ್ರವಾದ್ದು ಅಂದ್ರೆ ಇದೇನೆ ಜೋಗ್ ಫಾಲ್ಸ್. ನಾವ್ ಎಷ್ಟ್ ಸಲ ಹೋಗಿದೀವಿ ಲೆಕ್ಕನೇ ಇಲ್ಲ ನೋಡಿ. ಬಟ್ ನನ್ನ ಹಸ್ಬೆಂಡ್ಗೆ ನನ್ನ ಮಗಳಿಗೆ ತೋರ್ಸೋಣ ಅಂತ ನಾನು ಕರ್ಕೊಂಡ್ ಬಂದಿದ್ದೆ. ತುಂಬಾನೇ ಚೆನ್ನಾಗಿತ್ತು ಇಲ್ಲಿ. ಇವಾಗ ಹೋದ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಜೋಗ್ ಫಾಲ್ಸ್ ಅಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ನೀರ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಮಿಲ್ಕ್ ತರ ಕಾಣ್ತಾ ಇರತ್ತೆ. ಅಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ಪ್ಲಾನ್ ಮಾಡ್ಕೊಂಡು ಮಿಸ್ ಮಾಡ್ದೇನೆ ಆ ದೇವಿ ಹತ್ರ ಹೋಗಿ ನಿಮ್ಮ ಸಮಸ್ಯೆ ಏನೇ ಇದ್ರೂನು ಹೇಳ್ಕೊಂಡು ಪರಿಹಾರ ಮಾಡ್ಕೊಳ್ಳಿ. ಹಾಗೆ ಜೋಗ್ ಫಾಲ್ಸ್ ಕೂಡ ನೋಡ್ಕೊಂಡು ಬನ್ನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.